ಡ್ರೈವರ್ ಮಾಮ್ ನೀನು ಈ ಕಾರಲ್ಲೇ ಕೂತ್ಕೋ. ತುಂಬ ಸ್ಪೇಷಿಯಸ್ ಆಗಿದೆ, ಜರ್ನಿ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಟೇಕ್ ಕೇರ್. ಮದನ್ ಲಗೇಜ್ ಎಲ್ಲ ಇಟ್ಟಾಯ್ತಾ? ಹಾಂ ಮಾವ ಇಟ್ಟಾಯ್ತು. ನೀನು ಹತ್ತು. ಇಲ್ಲ ಮಾವ, ನಾನು ಸಾಲಿಗ್ರಾಮಕ್ಕೆ ಬರ್ತಾ ಇಲ್ಲ. ಬರ್ತಾ ಇಲ್ವಾ? ಯಾಕೆ? ಇಲ್ಲ ಮಾವ, ಅದು ಸುರೇಂದ್ರ ಮಾವ ಕಂಪ್ನಿ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡೋಕ್ಕೆ ಹೇಳಿದ್ರಲ್ಲ, ಅದರಲ್ಲಿ ಒಂದು ಪ್ರಾಜೆಕ್ಟ್ ವಿಚಾರವಾಗಿ ನಾನು ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೀನಿ, ಬರೋದಕ್ಕಾಗಲ್ಲ. ಪರವಾಗಿಲ್ವೇ, ಕಂಪನಿ ವಿಷಯನ ಇಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ಯಾ? ಗುಡ್, ಥ್ಯಾಂಕ್ ಯು ಮಾವ. ಹೌದಣ್ಣ, ಒಂದು ಪ್ರಾಜೆಕ್ಟ್ನ ಇಂಪ್ರೂವ್ ಮಾಡಿ ಒಳ್ಳೆ ಪ್ರಾಫಿಟ್ ತಂದಿದ್ದಾನೆ. ಹ್ಞೂ, ನನಗೂ ಗೊತ್ತಲ್ಲ. ಬೆಸ್ಟ್ ಆಫ್ ಲಕ್. ಈ ಜವಾಬ್ದಾರಿನೇ ನನಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಮಾವ. ಸುಬ್ಬು ಮನೆಗೆ ಯಾವ ಗಾಡಿ ಕಳಿಸ್ತಾ ಇದೆಯಾ? ಇದೇ ಗಾಡಿ ಹೋಗ್ತದೆ. ಸರಿ, ಓಕೆ. ಏನಕ್ಕ ಆಗ್ಲೇ ಕೂತ್ಬಿಟ್ಟಿದ್ಯಾ? ಸುಬ್ಬು ಫ್ಯಾಮಿಲಿಗೆ ಮುಜುಗರ ಆಗಬಾರ್ದು ಅಂತ ನೀನೇ ಕರ್ಕೊಂಬರಕ್ಕೆ ಹೊರಟ್ಬಿಟ್ಟಿದ್ಯಾ? ವೆರಿ ಗುಡ್. ಅದು ಅದು ಹಾಗಲ್ಲ ವೀರು, ನಾನು ಬೇಕಿದ್ರೆ ನಿನ್ನ ಕಾರಲ್ಲೇ ಬಂದ್ಬಿಡ್ತೀನಿ. ಅಯ್ಯಯ್ಯೋ, ಪರವಾಗಿಲ್ಲ ಅಕ್ಕ, ನೀನೇ ಹೋಗಿ ಕರ್ಕೊಂಡು ಬಾ. ನಿನ್ನ ಮನಸ್ಸು ಏನು ಅಂತ ನನಗೆ ಗೊತ್ತು. ಕೆಲವು ವಿಷಯದಲ್ಲಿ ನೀವು ನೇರವಾಗಿ ಕಡ್ಡಿ ಮುರಿದಂಗೆ ಮಾತಾಡ್ಬಿಡ್ತೀಯ, ಆದರೆ ಸ್ನೇಹ, ಪ್ರೀತಿ, ಬಾಂಧವ್ಯದ ವಿಷಯ ಬಂದಾಗ ನಿನ್ನ ಹೃದಯ ಎಷ್ಟು ಮೃದು ಅಂತ ನನಗೆ ಗೊತ್ತು. ಸುಬ್ಬು ಮನೆಯವ್ರನ್ನ ನೀನೇ ಹೋಗಿ ಕರ್ಕೊಂಬಕ್ಕ. ವೀರು, ಅದು ಹಾಗಲ್ಲ. ಪರವಾಗಿಲ್ಲ ಅಕ್ಕ, ನೀನೇ ಹೋಗು. ಅರೆ, ಈ ಸೆಕ್ಯೂರಿಟಿ ಎಲ್ಲ ಬೇಡ ಅಂತ ಹೇಳಿದ್ನಲ್ಲ. ಅಣ್ಣ, ನೀನು ಬೇಡ ಅಂತ ಹೇಳಿದೆ, ಪ್ರೋಟೋಕಾಲ್ ಇದೆ ಅಣ್ಣ, ತಗೊಳ್ಳೇಬೇಕು. ಅದಕ್ಕೆ ಒಂದು ಗಾಡಿ ತರಿಸಿ. ಸರಿ. ಪುಟ, ಸಾಕು ಕಣೋ, ಒಂದ್ಸರಿ ತಿನ್ಸು. ಆಗೋಯ್ತು, ಇಷ್ಟೇ ಇರೋದು. ಸುಬ್ರಹ್ಮಣ್ಯ, ಸಾಕು ಬಿಡು, ನಿಂಗೆ ತಡಾಗುತ್ತೆ ಹೊರಡು. ಧನಲಕ್ಷ್ಮಿ ವರ ಇಲ್ವಾ, ನನ್ನನ್ನು ನೋಡ್ಕೊತಾರೆ. ನಿನ್ನ ಇಂಥ ಪರಿಸ್ಥಿತಿಲಿ ಬಿಟ್ಟು ಹೋಗೋಕ್ಕೆ ಮನ್ಸಾಗ್ತಲ್ಲ ಕಣಮ್ಮ. ಹಿಂಗಂದ್ರೆ ಹೆಂಗಪ್ಪ? ಯಜಮಾನ್ರೆ ಖುದ್ದಾಗಿ ಮನೆಗೆ ಬಂದು ಕರ್ತಿದ್ದಾರೆ. ಈಗ ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಬೆಲೆ ಕೊಟ್ಟಂಗೆ ಹೆಂಗಾಗುತ್ತೆ? ಯಜಮಾನ್ರ ಮಾತಿಗೆ ಬೆಲೆ ಕೊಡೋದನ್ನ ನಾವು ಸುಬ್ಬುಗೆ ಹೇಳ್ಕೊಡ್ಬೇಕನೆ. ಅವ್ರ ಮಾತನ್ನ ಯಾವತ್ತಾರು ನಮ್ಮ ಸುಬ್ಬು ಮೀರಿದಾನ? ಅದಕ್ಕೆ ಇಂಥ ಇಕ್ಕಟ್ಟಲ್ಲಿ ಸಿಗಾಕೊಂಡಿರೋದು ನಾನು. ಆ ಕಡೆ ಯಜಮಾನ್ರು ಕೊಟ್ಟಿರೋ ಮಾತು, ಈ ಕಡೆ ಜನ್ಮ ಕೊಟ್ಟಿರೋ ಮಾತೆ. ಇಕ್ಕಟ್ಟು ಇಲ್ಲ, ಬಿಕ್ಕಟ್ಟಿಲ್ಲ. ನೀನು ಯಾಕೋ ತಲೆ ಕೆಡ್ಸ್ಕೊತೀಯ? ಅವಳನ್ನ ನೋಡ್ಕೊಳ್ಳೋಕ್ಕೆ ಮುತ್ತಿನಂತ ಇಬ್ರು ಹೆಣ್ಮಕ್ಳಿದ್ದಾರೆ. ನಮ್ಮ ವರಲಕ್ಷ್ಮಿ, ಧನಲಕ್ಷ್ಮಿ ಇಲ್ವಾ? ವರೋ, ಧನು, ಬಂಡ್ರಮ್ಮ ಇಲ್ಲಿ. ಅಪ್ಪ, ನೀವಿಬ್ರು ಅಮ್ಮನ ನೋಡ್ಕೊತೀರಲ್ವಮ್ಮ? ಅಪ್ಪ, ಅದನ್ನ ಕೇಳ್ತೀಯಲ್ಲಪ್ಪ. ಅಮ್ಮ ಒಬ್ಳೆ ನಮ್ಮ 3 ಜನ ಮಕ್ಕಳನ್ನ ಚಿಕ್ಕವರಿಂದ ಹಿಡಿದು ಇಲ್ಲಿವರೆಗೂ ನೋಡ್ಕೊಂಡು ಸಾಕಿ ಸಲಿರುವಾಗ ಈ 3 ದಿನ ನಾವಿಬ್ರು ಸೇರ್ಕೊಂಡು ಅಮ್ಮನ ನೋಡ್ಕೊಳ್ಳಲ್ಲ ಅಂತೀವ? ಅದು ಕರೆಕ್ಟ್, ಲಾಜಿಕ್ ಪಾಯಿಂಟ್. ನೋಡು, ಹೆಂಡ್ತಿನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಒಂದು ಸ್ವಲ್ಪನೂ ಚಿಂತೆ ಇದೆ. ಹೆಂಗೆ ರೆಡಿ ಆಗಿದ್ದಾರೆ ಅಂತ. ಸ್ವಲ್ಪ ದಿನ ಆದರೂ ಹೆಂಡ್ತಿಂದ ದೂರ ಇರ್ಬೋದಲ್ಲ, ಕಾಟ ತಪ್ಪುತ್ತೆ ಅಂತ ಅಲ್ವೇನ್ರಿ? ಲೇ ದಡ್ಡಿ, ಯಜಮಾನ್ರು ಕರೀದೇ ಇದ್ದಿದ್ರೆ, ನಾನು ಹೋಗ್ತಾ ಇರೋದು ಸಾಲಿಗ್ರಾಮ ಆಗದೇ ಇದ್ದಿದ್ರೆ 1 ನಿಮಿಷ ಆದರೂ ನೀನು ಬಿಟ್ಟಿರ್ತಿದ್ನಾ? ನೀನು ಮೈ ಕೈ ನೋವಲ್ಲಿ ಒದ್ದಾಡ್ತಿದ್ಯಾ. ನಾವು ಹೊರಡೋ ಟೈಮಲ್ಲಿ ಸಪ್ಪಗಿದ್ರೆ ನೀನು ಬೇಜಾರು ಮಾಡ್ಕೋತೀಯ.
ಅದಕ್ಕೆ ನಾನು ಹೀಗೆ ಮಾತಾಡ್ತಿದ್ದೀನಿ ಕಣೆ. ಅಮ್ಮ ಅಪ್ಪನ ಬುದ್ಧಿ ನಿಂಗೆ ಗೊತ್ತಲ್ವಾ? ಗೊತ್ತಿದ್ದು ಯಾಕೆ ಸುಮ್ಮನೆ ಕಿಣಕ್ತೀಯಾ? ಅವ್ರು ಮಾತ್ರ ಇಬ್ರು ಹೆಣ್ಮಕ್ಳಿದ್ದಾರೆ ನೋಡ್ಕೋತಾರೆ ಬಿಡು ಅನ್ನೋ ಥರ ಮಾತಾಡಿ ಕೆಣಕ್ಬೋದು. ನಾನು ಮಾತ್ರ ರೇಗಿಸ್ಬಾರ್ದಾ? ಆಯ್ತಾಯ್ತು, ಹೊರಡೋ ಟೈಮಲ್ಲಿ ಇಬ್ರು ಇವಾಗ ಒಬ್ರಿಗೊಬ್ರು ರೇಗಿಸ್ಕೊಂಡು ಕಾಲಿಡ್ಕೊಂಡು ಕುತ್ಕೋಬೇಕಾ? ಹೋಗ್ಲಿ ಬಿಡು, ನೀನಾದರೂ ಅಪ್ಪನ ಹತ್ರ ಜಗಳ ಆಡಿದ್ರೆ ಇನ್ಯಾರ ಹತ್ರ ಜಗಳ ಆಡ್ತೀಯಾ? ನೀನು ಬೇಕಂದ್ರೆ ಈ ಮೈ ಕೈ ನೋವುಗಳನ್ನ ತಡ್ಕೊಂಡಿರ್ತೀಯ ಹೊರತು ಅಪ್ಪ ನಿನ್ನ ಜೊತೆ ಇರಲ್ಲ ಅನ್ನೋ ನೋವನ್ನ ಮಾತ್ರ ತಡ್ಕೊಂಡಿರೋಕ್ಕಾಗಲ್ಲ ಅಲ್ವಾ? ಹಂಗೇನಿಲ್ಲ, ಅವ್ರಿಲ್ಲ ಅಂದರೂ ನಾನು ಆರಾಮಾಗೇ ಇರ್ತೀನಿ. ಹೌದೌದು, ನಾನು ಇಲ್ಲದೇ ಇದ್ರೂ ನೀನು ಆರಾಮಾಗಿರ್ತೀಯ. ಆದರೆ ನಿನ್ನ ಮಗ ಒಂದಷ್ಟು ದಿನ ಇರೋದಿಲ್ವಲ್ಲ, ಅವ್ನು ನೋಡ್ದೆ ಹೇಗಿರ್ತೀಯ? ಹೌದು ರೀ, ನನ್ನ ಮಗ ಇಲ್ಲದೆ ನಾನು ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಅವನು ಊರಲ್ಲಿ ಇದ್ಕೊಂಡೆ ಬರೋದು ಲೇಟ್ ಆಗುತ್ತೆ ಅಂತ ಗೊತ್ತಿದ್ದು ಅವನ ದಾರಿನೇ ಕಾಯ್ದು ಅವ್ನು ಬಂದಮೇಲೆ ನೋಡಿ ಸಮಾಧಾನ ಮಾಡ್ಕೋತಿದ್ದೆ. ಆದರೆ ಈಗ ಅವನು ಊರಲ್ಲಿರಲ್ಲ ಬರಲ್ಲ ಅಂತ ಗೊತ್ತಿದ್ದು ಬಾಗ್ಲ ಕಡೆನೇ ನೋಡೋಂಗಾಗುತ್ತೆ. ಅಮ್ಮ ಅವ್ರು ಹೊರಡ್ತಿರುವಾಗ್ಲೂ ಈ ಥರ ಎಲ್ಲ ಮಾತಾಡ್ಬೇಕಾ? ಹೌದಲ್ವಾ? ನಾನೊಬ್ಳು ದಡ್ಡಿ. ಅಯ್ಯೋ ಸುಬ್ರಹ್ಮಣ್ಯ, ಹುಷಾರಾಗಿ ಹೋಗ್ಬಿಟ್ರಪ್ಪ ರೀ. ಹುಷಾರ್ರಿ. ಆಯ್ತು ಕಣೆ, ನಾವು ಹೋಗ್ತಾ ಇರೋದು ಸಾಲಿಗ್ರಾಮಕ್ಕೆ. ಸಾಲಿಗ್ರಾಮ ನನಗೆ ಸ್ವರ್ಗ ಇದ್ದಾಗೆ, ಪುಣ್ಯ ಭೂಮಿ ಇದ್ದಾಗೆ. ಅಲ್ಲಿ ಹೋದ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ. ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು. ಓ, ವಿಜಯ ಮೇಡಮ್ ಫೋನ್ ಮಾಡ್ತೀಯಾರ? ಹೇಳಿ ಮೇಡಮ್. ಕಾರು ನಿಮ್ಮನ್ನು ಪಿಕಪ್ ಮಾಡಕ್ಕೆ ಬರ್ತಿದೆ. ಕಾರಲ್ಲಿ ನಾನು ಇದ್ದೇನೆ. ಮನೆ ಹತ್ರ ಬರೋಕ್ಕಾಗಲ್ಲ, ಎಲ್ಲರೂ ಮೇನ್ ರೋಡಿಗೆ ಬನ್ನಿ. ಸರಿ ಮೇಡಮ್, ನಾವು ಮೇನ್ ರೋಡ್ಗೆ ಬರ್ತೀವಿ. ಬೇಗ ಹೊರಡಿ, ಕಾರ್ ಇನ್ನೇನು ಮೇನ್ ರೋಡ್ ರೀಚ್ ಆಗುತ್ತೆ. ಆಯಿತು ಮೇಡಮ್, ಸರಿ. ಏನಂತಪ್ಪ? ಯಜಮಾನ್ರು ಕಾರ್ ಕಳಿಸ್ಬಿಟ್ಟಿದ್ದಾರೆ, ವಿಜಯ ಮೇಡಮ್ ಬರ್ತಾ ಇದ್ದಾರೆ ಅನ್ಸುತ್ತೆ. ನಾವು ಮೇನ್ ರೋಡ್ ಹತ್ರ ಹೋಗ್ಬೇಕಂತೆ, ಹೊರಟ್ಬಿಡೋಣ. ನಡಿಯಪ್ಪ ಹೊರಡ. ಅಮ್ಮ ಹುಷಾರು ಕಣಪ್ಪ. ನೀನು ಹುಷಾರು. ಅಪ್ಪ ಹೊರಡಕ್ ಮುಂಚೆ ಇಂದ್ರಮ್ಮವ್ರಿಗೂ ಒಂದು ಮಾತು ಹೇಳಿ ಬಾಡಿಗೆ ಕೊಟ್ಟು ಹೋಗ್ಬಿಡೋಣ. ಹಾಂ ಆಯ್ತಪ್ಪ. ಸರಿ, ಬರ್ತೀನಮ್ಮ. ಬರ್ತೀನಕ್ಕ. ಸರಿ ಕಣ, ಹುಷಾರು ಅಪ್ಪ. ಹುಷಾರಪ್ಪ. ಹೋಗೋಣ. ಬರ್ತೀನಿ ಕಣೆ. ಹುಷಾರು. ವರ್ದಾ, ಅಮ್ಮ, ಎಲ್ಲೋ ಹೊರಟೆ? ಅದು ಸುಬ್ಬು ಮತ್ತು ಅವರಪ್ಪ ಊರಿಗೆ ಹೊರಟಿದಾರಲ್ಲ, ಅದಕ್ಕೆ ನಾನು ಹೋಗಿ ಅವ್ರನ್ನ ಕಳಿಸ್ಬಿಟ್ಟು ಬರೋಣ ಅನ್ಕೊಂಡೆ. ಯಾಕೆ ನೀನು ಹೋಗಿ ಟಾಟಾ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಬಸ್ ಹತ್ತೋದಕ್ಕಾಗಲ್ವಂತ? ಇಷ್ಟೆಲ್ಲ ಸಲಿಗೆ ಬೇಡ ವರ್ದಾ, ಸುಮ್ಮನೆ ಮನೇಲಿರು. ಬರ್ಲಿ ಬಿಡು ಇಂದ್ರ, ಹೇಗೋ ಅವ್ರು ನಮ್ಮ ಸಂಬಂಧಿಕರಾಗೋರು ಅಲ್ವಾ. ಸುಬ್ಬನು ವರ್ಧಾನು ಭಾವ ಭಾವದ ಆಗೋರು, ಅದರಲ್ಲಿ ಹೋಗಿ ಕಳಿಸ್ಬಿಟ್ಟು ಬಂದ್ರೆ ತಪ್ಪೇನಿಲ್ಲ ಬಿಡು. ನೋಡು ಭಾವ ಭಾವದ ಅಂದ ತಕ್ಷಣ ನನ್ನ ಮಗನ ಮುಖ ಹೇಗೆ ಹರಡ್ಬಿಡ್ತು. ಅಯ್ಯೋ, ಮುಖ ಹರಡೋದಿರ್ಲಿ, ಈಗಲೇ ಮದುವೆಗೆ ಮುಂಚೆನೆ ಅವ್ರ ಮನೆಗೆ ಹೋಗ್ತೀನಿ ಅಂತಾನೆ, ಅವ್ರ ಹಿಂದೆನೆ ಓಡಾಡ್ತೀನಿ ಅಂತಾನೆ. ಮದುವೆ ಆದ್ಮೇಲೆ ನಮ್ಮನ್ನೇ ಮರೆತು ಬೀದಿಗೆ ತಳ್ಬಿಟ್ರೆ ಏನ್ರಿ ಮಾಡೋದು? ಬಾಂಡ್ಲಿಗೆ ಹಾರೋದು ಬೇಡ ಅನ್ಕೊಂಡು ಬೆಂಕಿಗೆ ಹಾರ್ದಂಗೆ ಆಗ್ಬಾರ್ದು ಆಮೇಲೆ. ಅಮ್ಮ, ಯಾಕಾಗಲ್ಲ ಮಾತಾಡ್ತಿದ್ಯಾ? ಒಂದ್ ವೇಳೆ ನಾನೇ ನಿನ್ನನ್ನು ದೂರ ಮಾಡ್ತೀನಿ ಅಂದ್ರು ವರ ಅದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವಳು ಗುಣ ಅಂತದ್ದು. ತುಂಬ ಕುಟುಂಬದಲ್ಲಿ ಬೆಳೆದು ಬಂದು ಹುಡುಗಿ ಅವಳು. ಈ ಮನೇನ ಯಾವತ್ತಿಗೂ ಹೊಡೆಯೋದಿಲ್ಲ. ಇರ್ಬೋದು ಕಣೋ, ಅವಳ ಗುಣ ಅಂತಹದ್ದೇ ಇರ್ಬೋದು. ಆದ್ರೆ ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ಯಾಕೆ ಹೇಳು? ಅವ್ರಿಗೋಸ್ಕರ ಏಟ್ ತಿನ್ಕೊಂಡ್ ಬಂದಿರೋ ನೀನು. ಈಗ ಮದ್ವೆಗೆ ಮುಂಚೆನೆ ಅವ್ರ ಹಿಂದೆ ಓಡಾಡಕ್ಕೆ ತುದಿಗಾಲಲ್ಲಿ ನಿಂತಿರೋನು. ಮದುವೆ ಆದ್ಮೇಲೆ ನೀನು ನಮ್ಮನ್ನ ಲೆಕ್ಕಕ್ಕೆ ಇಟ್ಕೋತೀಯಾ? ನೀನ್ ತಪ್ಪು ತಿಳ್ಕೊಂಡಿದ್ಯಮ್ಮ. ಪ್ರತಿಯೊಬ್ಬ ಗಂಡು ತನ್ನ ಹೆಂಡತಿಯಿಂದ ಮೊದಲನೇದಾಗಿ ಬಯಸೋದು ಏನ್ ಗೊತ್ತಾ? ತನ್ನ ಹೆಂಡತಿ ತನ್ನನ್ನ ತಾಯಿ ತರ ನೋಡ್ಕೊಳ್ಳಿ ಅಂತ. ಯಾಕೆಂದ್ರೆ ತಾಯಿ ಪ್ರೀತಿ ಅಷ್ಟು ದೊಡ್ಡದು. ನೀನು ನನ್ನ ಹೇಗೆ ಪ್ರೀತಿಸ್ತೀಯೋ ವರಲಕ್ಷ್ಮಿನೂ ಅಷ್ಟೇ ಪ್ರೀತಿಸ್ಲಿ ಅಂತ ಬಯಸ್ತೀನಿ ಹೊರತು ನೀನ್ ಪ್ರೀತಿನ ಮತ್ತು ಯಾವತ್ತೂ ಅವಳ ಪ್ರೀತಿಯಲ್ಲಿ ಮುಳುಗಿ ಹೋಗಲ್ಲ. ಪ್ರೀತಿ ವಿಷಯ, ಕಾಳಜಿ ವಿಷಯ ಅಂತ ಬಂದಾಗ ಅವಳನ್ನೇ ಮೀರಿ ನೀನನ್ನು ಕಾಣಕ್ಕೆ ಪ್ರಯತ್ನ ಪಡ್ತೀನಮ್ಮ. ಯಾಕೆಂದ್ರೆ ನನಗೆ ನೀನಂದ್ರೆ ಅಷ್ಟು ಮುಖ್ಯ. ಕರ್ಗೋದ್ಲು ನೋಡು, ಈಗ ನಿಂಗೆ ನಂಬಿಕೆ ಇಲ್ಲ ಅಂದ್ರೆ ಹೇಳ್ಬಿಡು, ನಾನು ಹೋಗಲ್ಲ. ಅಯ್ಯೋ ನನ್ನ ಮಗನೇ, ನೀನು ಹೀಗೆಲ್ಲ ಬಾಯಿ ಬಿಟ್ಟು ಹೇಳಿದ್ರೆ ತಾನೇ ನನಗೂ ಗೊತ್ತಾಗತ್ತೆ. ನನ್ಗೆ ಹೇಗೆ ಅರ್ಥ ಆಗತ್ತೆ? ನಾನೇ ನಿನ್ನಷ್ಟು ಓದ್ಕೊಂಡಿದ್ದೀನಾ? ಅಮ್ಮ, ಪ್ರೀತಿನ ಅರ್ಥ ಮಾಡ್ಕೊಳ್ಬೇಕಂದ್ರೆ
ಓದಿರಲೇಬೇಕು ಅಂತ ಏನಿಲ್ಲ. ಇವಾಗ ವರಲಕ್ಷ್ಮಿ ಪ್ರೀತಿ ನಾನು ಹೇಗೆ ಅರ್ಥ ಮಾಡ್ಕೊಂಡೋ, ನನ್ನ ಪ್ರೀತಿನ ಅವಳೇಗೆ ಅರ್ಥ ಮಾಡ್ಕೊಂಡ್ಲೋ, ನಮ್ಮಿಬ್ಬರು ಪ್ರೀತಿ ನೀವೇಗೆ ಅರ್ಥ ಮಾಡ್ಕೊಂಡ್ರೋ ಅದೇ ರೀತಿ ಪ್ರೀತಿ ಅನ್ನೋದು ಅರ್ಥದ ಮೇಲೆ ನಿಂತಿರೋದಮ್ಮ. ಇರ್ಬೋದು ಇದು ಯಾವುದು ನನ್ಗೆ ಅರ್ಥ ಆಗ್ತಾ ಇದ್ರು ಒಂಥರ ಚೆನ್ನಾಗಿದೆ. ಚೆನ್ನಾಗಿದೆ ತಾನೆ? ನಾನು ಹೋಗ್ಬಿಟ್ಟು ಬರಲಾ? ಮತ್ತೇನೋ ಕೇಳ್ತೀಯಾ? ಹೋಗ್ಬಿಟ್ ಬಾ. ಸರಿ ಅಮ್ಮ. ಖುಷಿಯಾಗಿದೆಯಾ ಅನ್ಸುತ್ತೆ? ಹೌದು ಚಿಕ್ಕಮ್ಮ, ತುಂಬಾನೇ ಖುಷಿಯಾಗಿದ್ದೀನಿ. ಮೊದಲನೇ ಸಲ ನಮ್ಮಮ್ಮ ಆಡಿ ಬೆಳೆಸಿದ ಊರಿಗೆ ಹೋಗ್ತಿದ್ದೀನಿ. ನಮ್ಮ ಅಜ್ಜಿ ಊರು ಚಿಕ್ಕಮ್ಮ, ಅಂದ್ರೆ ಅದು ನನ್ನ ಊರು. ಅಲ್ಲಿ ನನ್ನ ಕಡೆಯವರು, ನನ್ನ ಪ್ರೀತಿಸೋ ಜನಗಳು ತುಂಬಾ ಜನ ಇರ್ತಾರೆ. ಅವ್ರನ್ನೆಲ್ಲ ನೋಡಕ್ ಹೋಗ್ತಿದ್ದೀನಿ ಅನ್ನೋ ಖುಷಿ ತುಂಬಾನೇ ಇದೆ ನನಗೆ. ಅಷ್ಟೇ ಅಲ್ಲ ಶ್ರಾವಣಿ, ಆ ಊರಲ್ಲಿ ನೀವಿಬ್ರು ಅಪ್ಪ ಮಗಳಾಗಿರಬಹುದು. ನೀವಿಬ್ರು ಹತ್ರ ಆಗೋ ಸಮಯ ಇನ್ನೂ ದೂರ ಇಲ್ಲ. ಹೌದಲ್ವಾ? 1 ಕಿಲೋಮೀಟರ್ ಕಳೀತಿದ್ದ ಹಾಗೆ ನಾನು ಸಾಲಿಗ್ರಾಮಕ್ಕೆ ಮತ್ತೆ ಅಪ್ಪಂಗೆ ಹತ್ರ ಆಗ್ತಿದ್ದೀನಿ ಅನ್ನೋ ಫೀಲ್ ನನಗೆ. ಸಾಲಿಗ್ರಾಮದಲ್ಲಿ ನೀವಿಬ್ರು ಅಪ್ಪ ಮಗಳಾಗಿರ್ತೀರಾ. ಆ ಪ್ರೀತಿ, ಆ ಬಾಂಧವ್ಯ ಸದಾ ಕಾಲ ಹಾಗೆ ಇರಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಂತೀನಿ. ಚಿಕ್ಕಮ್ಮ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಆಕಾಶ್ ಮತ್ತೆ ಅಮ್ರ ಅವ್ರು ಬಂದಿದ್ರಲ್ಲ, ಅವ್ರು ಇದನ್ನೇ ಹೇಳಿದ್ದು. ಈ ಉತ್ಸವ ಆಗಸ್ಟಲ್ಲಿ ನನ್ನ ಜೀವನದಲ್ಲಿ ನನ್ನ ಊಹೆನೇ ಮಾಡಕ್ಕಾಗದೇ ಇರುವಂತ ದೊಡ್ಡ ಉಡುಗೊರೆ ಸಿಗುತ್ತಂತೆ. ಅದು ಬೆಲೆನೇ ಕಟ್ಟಕ್ಕಾಗದೇ ಇರುವಂತ ಉಡುಗೊರೆ ಆಗಿರುತ್ತಂತೆ. ಆ ಪೂಜೆ ಮಾಡೋದು ಅಷ್ಟು ಪುಣ್ಯದ ಕೆಲಸ ಅಂತೆ. ಅದೇ ಅಂತ ಹುಡುಗರಿ ಏನಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಇವಾಗ ನೀವ್ ಹೇಳಿದ್ಮೇಲೆ ಗೊತ್ತಾಗ್ತಿದೆ, ಅದು ಪಕ್ಕ ಅಪ್ಪನ ಪ್ರೀತಿನೇ ಆಗಿರುತ್ತೆ ಅಂತ. ಹೌದು ಪುಟ್ಟ, ಆ ಪೂಜೆ ತುಂಬಾ ಚೆನ್ನಾಗಿ ನಡೀಬೇಕು. ಆ ದೇವ್ರ ಕೃಪೆ ನಿನ್ ಮೇಲೆ ಸದಾ ಇರಬೇಕು. ಇನ್ ಮುಂದೆ ನಿನ್ ಜೀವನದಲ್ಲಿ ನೀನ್ ಇಷ್ಟಪಡೋದು ಎಲ್ಲ ನಿನಗೆ ಸಿಗ್ಲಿ ಅಂತ ನಾನು ಆ ದೇವ್ರಲ್ಲಿ ಬೇಡ್ಕೋತೀನಮ್ಮ. ಸುಬ್ಬು ಬರ್ತಾನೆ ಅಂತ ಹೇಳಿದ್ರಿ ಅಲ್ವಾ ದೊಡ್ಡಪ್ಪ? ಎಲ್ಲಿ ಸುಬ್ಬು ಬರ್ಲೇ ಇಲ್ಲ? ಅವ್ರು ಇನ್ನೇನು ಹೊರಟಿರ್ತಾರಮ್ಮ, ಮುಂದೆ ಜಾಯ್ನ್ ಆಗ್ತಾರೆ. ನಮಸ್ಕಾರಮ್ಮ. ನಮಸ್ಕಾರ. ಏನೋ ವರ್ಧ, ನಿನ್ ನಾಲ್ಗೆಲ್ಲಿ ಏನಾದ್ರೂ ಮಚ್ಚೆ ಇದೆಯಾ? ಇವ್ರನ್ನ ನೋಡ್ಬೇಕು ಅಂತಿದ್ದಾಗೆ ಮನೆ ಮುಂದೆ ಪ್ರತ್ಯಕ್ಷ ಆಗ್ಬಿಡ್ತಾರಲ್ಲೋ. ಇಂದ್ರಮ್ಮವ್ರೆ, ಸಾಲಿಗ್ರಾಮಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿದ್ವಲ್ಲ, ಹೋಗಿ ಬರೋಕ್ಕೆ ಮುಂಚೆ ಬಾಡಿಗೆ ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ, ಎಣಿಸ್ಕೊಂಡು. ಪರವಾಗಿಲ್ವೇ? ಮದುವೆ ಮಾತುಕತೆ ಮುಗಿದ್ಮೇಲೆ ಹೇಗಿದ್ರು ಬೀಗ್ರು ಯಾಕಪ್ಪ ಬಾಡಿಗೆ ಕೊಡ್ಬೇಕು ಅಂತ ಎಲ್ಲಿ ನಿಲ್ಲಿಸ್ಬಿಡ್ತೀರೋ ಅಂತ ಅನ್ಕೊಂಡಿದ್ದೆ. ಹಾಗೆಲ್ಲ ಮಾಡೋಕ್ಕಾಗುತ್ತನಮ್ಮ. ವ್ಯವಹಾರನೇ ಬೇರೆ, ಸಂಬಂಧನೇ ಬೇರೆ. ದುಡ್ಡು ಕಾಸು ವಿಷಯದಲ್ಲಿ ಸಂಬಂಧನ ಕಳ್ಕೊಳ್ಳೋದಕ್ಕೆ ನಮಗಿಷ್ಟ ಇಲ್ಲಮ್ಮ. ಇದಪ್ಪ ಮಾತು ಅಂದ್ರೆ. ಸಂಬಂಧ ಅಂದ್ರೆ ಪ್ರೀತಿ ವಿಶ್ವಾಸ, ವ್ಯವಹಾರ ಅಂದ್ರೆ ದುಡ್ಡು ಕಾಸು. ಇದೆಲ್ಲ ಚೆನ್ನಾಗಿದ್ರೆ ತಾನೇ ಮನುಷ್ಯ ಚೆನ್ನಾಗಿರೋಕ್ಕಾಗೋದು. ಸುಬ್ಬು ಬಗ್ಗೆ ನನಗೆ ಗೊತ್ತಲ್ಲ, ತುಂಬಾ ಜವಾಬ್ದಾರಿ ಇರೋ ಹುಡುಗ. ಅವನ ತಂಗಿ ಈ ಮನೆಗೆ ಸೊಸೆಯಾಗಿ ಬರ್ತಾ ಇದ್ರು ಕೂಡ ಅವರೆಲ್ಲ ಇರೋದು ಬಾಡಿಗೆ ಮನೆಯಲ್ಲಿ ಅಂತ ಅವನಿಗೂ ಗೊತ್ತಿರುತ್ತೆ. ನೀವು ಹೇಳ್ದ ಹಾಗೆ ಸಂಬಂಧದಲ್ಲಿ ಬೀಗ್ರ ಮನೆ, ವ್ಯವಹಾರದಲ್ಲಿ ಬಾಡಿಗೆ ಮನೆ. ನಾವೀಗ ಸಾಲಿಗ್ರಾಮಕ್ಕೆ ಹೊರಟಿದ್ದೀವಿ, ಸಂಬಂಧ ಬೆಳೆಸ್ತೀವಿ ಅಂತ ಮಾತಾಡ್ಕೊಂಡ್ಮೇಲೆ ನೀವು ನಮಗೆ ದೂರದವರಲ್ಲ. ಅದಕ್ಕೆ ಇನ್ನೊಂದ್ಸರಿ ಹೇಳಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸರಿ ಸರಿ, ನೀವು ಅಲ್ಲಿಂದ ವಾಪಸ್ ಯಾವಾಗ ಬರ್ತೀರಾ ಅಂತ ಫೋನ್ ಮಾಡಿ ತಿಳಿಸಿ. ನಮ್ಮ ಜೋಯಿಷ್ ಹತ್ರ ಒಂದ್ಸರಿ ಮಾತಾಡಿರ್ತೀನಿ. ಆಯ್ತು ಇಂದ್ರಮ್ಮನವ್ರೆ. ಆಮೇಲೆ ಅಮ್ಮಂಗೊಂಚೂರು ಹುಷಾರಿಲ್ಲ, ಆದಷ್ಟು ಬೇಗ ಹುಷಾರಾಗ್ಬಿಡ್ತಾರೆ. ಅಲ್ಲಿವರೆಗೂ ನಿಮ್ಗೇನಾದರೂ ಬಿಡುವಿದ್ರೆ ಒಂಚೂರು ಮನೆ ಹತ್ರ ಗಮನ ಕೊಡ್ಬೋದಾ? ಹೌದಮ್ಮ, ಮನೇಲಿ ಹೆಣ್ಮಕ್ಳಿದ್ದಾರೆ. ನೀವಿದ್ದೀರ ಅನ್ನೋ ಧೈರ್ಯದ ಮೇಲೆ ನಾವು ಸಾಲಿಗ್ರಾಮಕ್ಕೆ ಹೊರಟಿದ್ದೀವಿ. ಅಪ್ಪ, ವಿಜಯ ಮೇಡಮ್ ಫೋನ್ ಮಾಡಿ. ಕಾಲಿಟ್ಟು ಇತ್ತು.
ಮೇಡಮ್ ಎಷ್ಟೊತ್ತು ಕಾಯೋದು ಮೇನ್ ರೋಡಲ್ಲಿ? ಬೇಗ ಬರಕ್ಕಾಗಲ್ವಾ? ಹೊರಟಿದ್ದೀವಿ, ಬಂದ್ಬಿಟ್ವಿ. ಬೇಗ ಬನ್ನಿ. ಸರಿ ಮೇಡಮ್. ಹಾಂ. ನಾವಿನ್ನು ಹೊರಡ್ತೀವಿ. ನೋಡು ಸುಬ್ಬು, ನಾನು ಮತ್ತೆ ಮತ್ತೆ ಇದನ್ನೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಾನು ಈ ರಾಜಕೀಯದವ್ರ ಥರ ಮಾತು ಕೊಟ್ಟು ಮರ್ತು ಹೋಗೋದಿಲ್ಲ. ನಿಮ್ಮನೆ ಹುಡುಗಿ ನನ್ನ ಮಗನ ಜೊತೆ ಮದುವೆ ಆಗೋದು ನನಗಿಷ್ಟ ಇಲ್ದಿದ್ರು ಕೂಡ ಅವನ ಖುಷಿಗೆ ನಾನು ಇದನ್ನು ಒಪ್ಕೊಂಡಿದ್ದೀನಿ. ನೀವು ಅದನ್ನೇ ಸಲಿಗೆಯಾಗಿ ತಗೊಂಡು ಮದುವೆ ಸರಿಯಾಗಿ ಮಾಡಿಕೊಡದೆ ಇರೋದು, ನಾವು ಅಂದ್ಕೊಂಡು ಡೇಟನ್ನು ಬಿಟ್ಟು ಮದುವೆ ಮುಂದಕ್ಕೆ ಹಾಕೋದು, ಇದ್ಯಾವುದು ನಡಿಬಾರ್ದು. ನಮ್ಮನೆಯವ್ರು ಒಪ್ಪಿದ್ದಾಯ್ತು, ನಿಮ್ಮನೆಯವ್ರು ಒಪ್ಪಿದ್ದಾಯ್ತು, ಹುಡುಗ ಒಪ್ಪಿದ್ದಾಯ್ತು, ಹುಡುಗಿ ಒಪ್ಪಿದ್ದಾಯ್ತು. ಇನ್ನೇನಿದ್ರು ಒಂದು ಒಳ್ಳೆ ದಿನ ನೋಡಿ ಶುಭ ಕಾರ್ಯ ಮಾಡೋದಷ್ಟೇ ಬಾಕಿ ಇರೋದು. ಇದೆಲ್ಲ ಚಾಚು ತಪ್ಪದೆ ನಡಿಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಾನಂತೂ ಸಹಿಸ್ಕೊಳ್ಳೋದಿಲ್ಲ. ನಾನೇನು ಅಂತ ಚೆನ್ನಾಗಿ ಗೊತ್ತಿದೆ ತಾನೆ? ಗೊತ್ತಮ್ಮ, ಚೆನ್ನಾಗಿ ಗೊತ್ತಿದೆ. ಇಲ್ಲ ಇಂದ್ರಮ್ನವ್ರೆ, ಏನು ಹೆಚ್ಚು ಕಮ್ಮಿ ಆಗಲ್ಲ. ನಾವು ಅಲ್ಲಿಗೆ ಹೋಗಿ ಬರ್ತಿದ್ದಂಗೆ ಶಾಸ್ತ್ರಗಳು ಶುರು ಮಾಡೋಣ. ನಾನಂತೂ ಯಾವ ಕಾರಣಕ್ಕೂ ಮಾತು ತಪ್ಪಲ್ಲ. ನಾವಿನ್ನು ಹೋಗಿ ಬರ್ತೀವಿ. ಸರಿ. ಮಮ್ಮಿ ಅಲ್ಲೋಳಿ ಮಮ್ಮಿ, ದೊಡ್ಡ ಕಾರ್ ಕಳಿಸ್ಬಿಟ್ಟಿದ್ದಾರೆ. ಅಯ್ಯೋ ಲೇ, ನನಗೆ ಗೊತ್ತಿತ್ತು ಕಣಲೇ, ನೀನು ಈ ಸಣ್ಣದಾಗಿ ಯೋಚನೆ ಮಾಡೋದನ್ನ ಬಿಡದೇ ಇಲ್ಲ ಅಂತ. ಎಲ್ಲೋಗುತ್ತೆ ಸಣ್ಣ ಬುದ್ಧಿ? ಮಮ್ಮಿ ನಾವೇ ಹೋಗ್ತಾ ಇರೋದಲ್ವಾ, ಅದಕ್ಕೇನೆ ಸಣ್ಣದಾಗಿ ಯೋಚನೆ ಮಾಡ್ಬಿಟ್ಟೆ. ನಿನ್ನ ಮಿನಿಸ್ಟ್ರು ನಮ್ಮನ್ನು ಕರ್ಕೊಂಡು ಹೋಗ್ತಿರೋದು, ಹಂಗಾಗಿ ಅವರು ದೊಡ್ಡ ಗಾಡಿನೇ ಕಳ್ಸಿರ್ತಾರೆ. ಅದಕ್ಕೆ ಮಿನಿಸ್ಟ್ರು ಲೆವೆಲಲ್ಲಿ ಯೋಚನೆ ಮಾಡ್ಬೇಕು ಕಣೋ ಸುಂದ್ರ ದರಿದ್ರ. ನಡಿ, ಸೀಟ್ ಇಟ್ಕೊಳ್ಳೋಣ. ನಡಿ. ಹಾಕ್ಬಿಟ್ಟು ವಿಂಡೋ ಸೀಟ್ ನನಗೆ. ಅಮ್ಮ ಕ್ಷಮಿಸ್ಬಿಡಿಮ್ಮ, ನೀವು ಮುಂದೆ ಕೂತಿರೋದು ಗೊತ್ತಾಗ್ಲಿಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಬಾಗಿಲು ತೆಗೆದ್ಬಿಟ್ರು. ಪರವಾಗಿಲ್ಲ, ಹಿಂದೆ ಹೋಗಿ ಕೂತ್ಕೊಳ್ಳಿ. ಡಿಕ್ಕಿ ಓಪನ್ ಮಾಡಿ ಲಗೇಜ್ ಇಡಬೇಕು. ನಾನು ಪಿ ಥರ ಮುಂದೆ ಕೂತ್ಕೊಳ್ಳೋದ, ಅವ್ರು ಆರಾಮಾಗಿ ಹಿಂದೆ ಕೂತ್ಕೊಳ್ಳೋದ? ಬೇಡ, ನಾನು ಆರಾಮಾಗಿ ಹಿಂದೆ ಕೂತ್ಕೋತೀನಿ. ಸುಬು, ನೀನು ವೀರು ಪಿ ಅಲ್ವಾ? ನೀನು ಮುಂದೆ ಕೂತ್ಕೋ, ನಾನು ಹಿಂದೆ ಕೂತ್ಕೋತೀನಿ. ಸರಿ. ಅಲ್ಲ, ನೀವ್ಯಾಕೆ ಇಲ್ಲಿ ಕೂತಿದ್ದೀರಾ? ಹಿಂದೆ ಹೋಗಿ ಕೂತ್ಕೊಳ್ಳಿ. ಅಯ್ಯೋ ಮೇಡಮ್, ಇದು ನಿಂಗೆ ಮಾತಾಡ್ತಾ ಇದ್ದೀರಾ? ಹಿಂದ್ಗಡೆ ಇಬ್ರು ಗಂಡಸರು ಕೂತ್ಕೊಂಡಿದ್ದಾರೆ, ಅವ್ರ ಮುಂದೆ ಜಾಗ ಮಾಡ್ಕೊಂಡು ಕೂತ್ಕೊಳ್ಳಕ್ಕಾಗತ್ತೆ? ಇಲ್ಲ, ಸೀರೆ ತುಂಬಾ ಚೆನ್ನಾಗಿದೆ. ನನಗೆ ಟಿವಿ ಡಾಕ್ಟರ್ ಹೇಳಿದ್ರು ಮಂಡಿ ನೋವು, ಕಾಲ್ ಚಾಚ್ಕೊಂಡು ಕೂತ್ಕೊಳ್ಳಿ ಅಂತ, ಅದಕ್ಕೆ ಕೂತ್ಕೊಂಡ್ಬಿಟ್ಟೆ. ಮಮ್ಮಿ ವಾಸ್ತು ಪ್ರಕಾರ ಈ ಸೀಟು ನಿಂಗೆ ಕರೆಕ್ಟ್ ಸೂಟ್ ಆಗುತ್ತೆ ಮಮ್ಮಿ, ನೀ ಇಲ್ಲೇ ಕೂತ್ಕೋ. ಅಣ್ಣ ಡ್ರೈವರ್ ಅಣ್ಣ, ಎಲ್ಲ ಕುಂತಾಯ್ತಲ್ಲ, ಇನ್ನೇನ್ ನೋಡ್ತಿದ್ವಿಯಪ್ಪ? ನಡೇ ಸಾಲಿಗ್ರಾಮಕ್ಕೆ. ಮೇಡಮ್, ನಿಮ್ದೆಂತ ದೊಡ್ಡ ಮನ್ಸು ಮೇಡಮ್. ನೀವೇ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತೀರಾ ಅಂತ ನಮಗೆ ಗೊತ್ತೇ ಇರ್ಲಿಲ್ಲ ಅಲ್ವೇನೋ? ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲದೆ ನಿಮಗೆ ಸರಿ ಸಮಾನವಾಗಿ ನಮ್ಮನ್ನ ನೋಡ್ತಿದ್ದೀರಲ್ಲ ಮೇಡಮ್. ನಿಮ್ಮಂತೂ ಈ ಗಾಡಿ ಎಷ್ಟೇ ವಿಶಾಲವಾಗಿದೆ ಮೇಡಮ್, ಈ ಗಾಡಿ ಎಷ್ಟೇ ವಿಶಾಲವಾಗಿದೆ. ಹೇಳುವಿರು. ಹಲೋ ಅಕ್ಕ, ಸುಬ್ಬು ಫ್ಯಾಮಿಲಿ ಎಲ್ಲ ಬಂದ್ರಾ? ಬಂದಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೈವೇಗೆ ಜಾಯ್ನ್ ಆಗ್ತೀವಿ. ಎಲ್ಲ ಕಂಫರ್ಟಬಲ್ ಆಗಿದೆ ತಾನೇ?
ಅದನ್ನೇ ಕೇಳಿದ್ದು. ಎಲ್ಲ ಕಂಫರ್ಟಬಲ್ ಆಗಿದೆ ತಾನೇ? ಇದೆ ಇದೆ. ಸರಿ, ನಾವು ಹೈವೇಲಿ ಸಿಗ್ತೀವಿ. ಸುರೇಂದ್ರ ಸುಬ್ಬುಗೆ ಲೈವ್ ಲೊಕೇಶನ್ ಕಳಿಸ್ತಾನೆ, ನೀವು ಅಲ್ಲೇ ಬಂದ್ಬಿಡಿ. ಓಕೆ. ಈ ವಿಜಯಾಂಬಿಕಾ ಜ್ವಾಲಾಮುಖಿ ಇದ್ದ ಹಾಗೆ ನನ್ನನ್ನ ನೀನ್ ನಾಶ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸುಮ್ಮನೆ ಬಿಡ್ತೀನ ನಾನು, ಸುಟ್ಟು ಹಾಕ್ಬಿಡ್ತೀನಿ. ವಿಜಯ ಮೇಡಮ್ ಬೇರೆ ಈ ಕಾರಲ್ಲೇ ನಮ್ಮ ಜೊತೆನೇ ಬರ್ತಿದ್ದಾರೆ. ಯಾವುದಕ್ಕೂ ಹುಷಾರಾಗಿರ್ಬೇಕು. ನಮ್ಮ ಮನೆಯವ್ರು ಏನಾದರೂ ಕಿತಾಪತಿ ಮಾಡಿ ಮೇಡಮ್ ಕೋಪ ಮಾಡ್ಕೊಂಡ್ರೆ ಅಷ್ಟೇ ಗತಿ. ಮೊದಲೇ ಇವ್ರು ಸರಿ ಇಲ್ಲ.